CM ಕಿಸ್ಸ ಕುರ್ಚಿದು ಗಲಾಟೆ ಮಾಡ್ತಾ ಇದ್ದಾರೆ. ಏಯ್ ದೋಸುತ್ತಿ ಅಂತ ಪಕ್ಕದಲ್ಲೇ ಹಾಡು ಹೇಳ್ತಾರೆ. ಹೌದು ಬ್ರದರ್ಸ್. ಭಾಳ ಮಜಾ ಇದೆಯಪ್ಪ ಇವರಿಬ್ಬರದು. ಇರಲಿ. ಆದರೆ CM ಮಾತ್ರ ಬಜೆಟ್ ಮಾಡೋಕ್ಕೆಲ್ಲ ರೆಡಿ ಇದ್ದಾರೆ. ಆ ಪ್ರೆಸ್ ಅದೇನೋ ಅವ್ರು ಸರ್ಕಾರಿ ನಿವಾಸ ದುರಸ್ತಿ ಮಾಡಿಸ್ತಿದ್ದಾರಂತೆ. ನೀನು ಹಳೇದಾಗಿತ್ತು ಅಂತ ಕೆಲವ್ರು ಅಂತಾರೆ, ವಾಸ್ತು ಅಂತ ಕೆಲವ್ರು ಅಂತಾರೆ. ಅದು ಯಾವ್ದು ಸತ್ಯವಾದ ಅದ್ರಲ್ಲಿ ದುರಸ್ತಿ ಆಗ್ತಿದೆಯಪ್ಪ. ಅದಕ್ಕೆ ಅನಾಲಿಸಿಸ್ ಏನು ಸೂಪರ್. CM ಸಂದೇಶ ಕಳಿಸುತ್ತಿದ್ದಾರೆ. ಯಾರಿಗೆ? DCMಗೆ. ಏನಂತ? ದುರಸ್ತಿ ನೋಡಿಕೋ, ಯಾವ ಬದಲಾವಣೆಯೂ ಇಲ್ಲ, ನಾನೇ ಮುಂದುವರಿತೀನಿ. ಇದು ಅಮೇಝಿಂಗ್ ರೀ. ಇದು ನನ್ನ ಪ್ರಕಾರ ಯಾಕೆ ಸರ್ ಆ ಥರ ಇಂಡಿಯಾ ಸೂಪರ್. ನನಗೀಗ ಅರ್ಥ ಆಯಿತು. ಏನು ಸರ್ ಇನ್ನೇನು ರೀ ಹೇಳಿ, ಯಾವುದವ್ರ ರೂಮಲ್ಲಿ ಯಾವ ಡೋರ್ ರಿಪೇರಿ ಮಾಡ್ಕೊಂಡಿದ್ನಲ್ಲ, CM ಕುರ್ಚಿ ಬದಲಾವಣೆ ಲೆವೆಲ್ಗೆ ತಂದು ನಿಂತ್ಕೋತಾ ಇದ್ದೀವಿ ಅಂದರೆ ನಾವೆಂಥ ಜೋಕರ್ಗಳಾಗ್ಬಿಟ್ಟಿದ್ದೀವಿ ಈ ರಾಜ್ಯದಲ್ಲಿ. ಹೈಕಮಾಂಡ್ ಎಂಬ ಕಚಡಗಳು ಮೂರ್ಖಗಳಿಂದಾಗಿ ನಾವೆಂಥ ಜೋಕರ್ಗಳಾಗ್ಬಿಟ್ಟಿದ್ದೀವಿ. ಆ ದೃಷ್ಟಿಯಲ್ಲೇ ನೋಡಬೇಕಾಗುತ್ತೆ. ಅವಮಾನನೂ ಆಗಲ್ಲ ಅಂತಂದರೆ ನಾವಿನ್ನೇನು ಮಾಡೋಕ್ಕಾಗತ್ತೆ? ಎಸ್, ಏನೋ ಒಂದು ಇತ್ಯರ್ಥ ಮಾಡ್ರಪ್ಪ ಅಂದರೆ ದಿನಗಳನ್ನು ದೂಡ್ತಾ ಇದ್ದಾರೆ ಅಷ್ಟೇ. ಸೋನಿಯಾ ಗಾಂಧಿ ಅಳಿಯ ಉದ್ಯಮಿ ರಾಬರ್ಟ್ ವಾದ್ರಾ ಅವರು ಬೆಂಗಳೂರಿನಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ನಿನ್ನೆ ಇಸ್ಕಾನ್ಗೆ ಹೋಗಿದ್ರು. ಇವತ್ತು ರಂಜಾನ್ ನಿಮಿತ್ತವಾಗಿ ಮಸೀದಿಗೆ ಹೋಗಿ ನಮಾಜ್ ಕೂಡ ಮಾಡಿದ್ದಾರೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದಾರಂತೆ. ಪವರ್ ಶೇರ್ ಫೈಟ್ ವಿಚಾರವಾಗಿ ಏನಾಗಬಹುದು ಅನ್ನೋ ಸದ್ಯ ಕುತೂಹಲವೂ ಕೂಡ ಇದೆ. ಓಡಾಡ್ಕೊಂಡು ಹೋಗ್ಲಿ, ಏನೀಗ ಯಾರು ಬೇಡ ಅಂದರು. ಬೆಂಗಳೂರು ಹೇಗಿದೆ ಅಂತ ನೋಡ್ಕೊಂಡು ಹೌದು, ತಪ್ಪೇನಿದೆ. ಅಜೀಂ ಪ್ರೇಮ್ಜೀವಿ ದೇಶ ವಿರೋಧಿ ಕಾರ್ಯಕ್ರಮ ಎಲ್ಲ ನಡೀತು. ABVP ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಡ್ಯಾಶು ಎಲ್ಲ ಆಯಿತು. ಈಗ ಯಾವುದೋ ಸಂಘಟನೆ ಸ್ಪಾರ್ಕ್ ಅಂತ, ಅದರ ಮೇಲೆ ಅದರ ಇನ್ಸ್ಟಾ ಅಕೌಂಟ್ ನಮ್ಮ ರಿಜಿಸ್ಟ್ರಾರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರಂತೆ. ಇದು ನಮ್ಮ VV ಗೌರವಕ್ಕೆ ಧಕ್ಕೆ ಆಗುವ ರೀತಿ ಪೋಸ್ಟ್ ಮಾಡಿದ್ದಾರೆ. ಸಂಘಟನೆ ಕಾರ್ಯಕರ್ತರ ಕಾಲೇಜಿಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಹೀಗಾಗಿ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಪೋಸ್ಟ್ ಸಂಬಂಧ ನೀವು ಕ್ರಮ ತಗೊಳ್ಳಿ ಅಂತೆಲ್ಲ ಹೇಳಿದ್ದಾರೆ. ಅದೆಲ್ಲ ಕರೆಕ್ಟು. ನಿಮ್ಮ ಮೇಲೆ ನಿಮ್ಗೆ ಸಂಬಂಧ ಇಲ್ಲದೆ ಇರ್ಬೋದು. ಮತ್ತು ನೀವು ಪರ್ಮಿಷನ್ ಕೊಟ್ಟಿದ್ರ ಅವ್ರಿಗೆ ಒಳಗಡೆ ಕಾರ್ಯಕ್ರಮ ಮಾಡೋಕ್ಕೆ? ಕಾಲೇಜ್ನ ಒಂದು 4 ಹುಡುಗರು ಪ್ಲಾನ್ ಮಾಡ್ಕೊಂಡಿದ್ರು ಅಂತಲೂ ಹೇಳ್ತಾರೆ ಸರ್. ನಮ್ಮ ಕಾಲೇಜಲ್ಲಿ ಅಂಥದ್ದು ಇರಲಿಲ್ಲ ಅಂತಲೂ ಹೇಳ್ತಾರೆ. ಇವ್ರ ಹೇಳಿಕೆಯಲ್ಲೇ ಸ್ಪಷ್ಟತೆ. ಯೂನಿವರ್ಸಿಟಿಗೆ ಒಂದು ಮಾತು ಹೇಳ್ಬಿಟ್ಟಿರ್ತೀನಿ, ಎಮರ್ಜೆನ್ಸಿಗೆ ಇಟ್ಕೊಂಡಿರಿ ಜಾಬಲ್ಲಿ. ಕಂಟಿನ್ಯೂ ಆದರೆ ನೀವು ಇನ್ನೊಂದು ದೇಶದ್ರೋಹಿ ಅಂತನೋ ಫಾರ್ ಲೆಫ್ಟ್ ಥಿಂಕಿಂಗ್ಗೆ ಅಂತಲೇ ಕೂತಿದ್ದೀರಿ ನೀವು, ತರಲೆ ಮಾಡೋಕ್ಕೆ ಅಂತನೋ ಈ JNU ಟೈಪಲ್ಲಿ ಹೆಸರನ್ನು ಪಡ್ಕೊಳ್ಳೋ ಚಾನ್ಸ್ ಇದೆ ಯೂನಿವರ್ಸಿಟಿ. ಅದಕ್ಕೆ ಅವಕಾಶ ಕೊಡಬೇಡಿ. ಯಾಕಂದರೆ ಅದಕ್ಕೆ ಚೆನ್ನಾಗಿ ಕೆಲಸ ಮಾಡ್ತಿರಂಗಿದೆ. ಹಾಗೆ ಮುಂದುವರಿ. ಹಂಗೆ ಇರಲಿ. ಅದು ಗೋಜಲು ಮಾಡೋದು. ಎಸ್. ಚಿನ್ನ ಕಳ್ಳ ಸಾಗಣೆ ಪ್ರಕರಣ ಸಂಬಂಧ ರಣ್ಯಾರಾವ್ ಸೇರಿ 3 ವಿರುದ್ಧ ಇಡಿಯಿಂದ ಪ್ರಾಸಿಕ್ಯೂಷನ್ ದೂರು ದಾಖಲಾಗಿದೆ. ರಣ್ಯಾರಾವ್, ತರುಣ್, ಸಾಹಿಲ್ ಜೈನ್ ಸೇರಿದಂತೆ ಚಿನ್ನ ಸಾಗಣೆ ಪ್ರಕರಣ ಮತ್ತು ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸಂಬಂಧ ಈ ಬಗ್ಗೆ ಇಡಿ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ಇನ್ನು ಪ್ರಕರಣದಲ್ಲಿ ಹವಾಲಾ ಹಣ ವರ್ಗಾವಣೆಯಾಗಿದ್ದು ಬಹು ಬ್ಯಾಂಕ್ ಖಾತೆಗಳ ಮೂಲಕ ಹಣ ವರ್ಗಾವಣೆ ಆಗಿರುವುದು ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಸದ್ಯ ರಣ್ಯಾ ಹೆಸರಿನಲ್ಲಿದ್ದಂತಹ 34.12 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರಾಸ್ತಿಗಳನ್ನು ತಾತ್ಕಾಲಿಕವಾಗಿ ಜಪ್ತಿ ಕೂಡ ಮಾಡಿಕೊಳ್ಳಲಾಗಿದೆ. ಪರಮೇಶ್ವರ್ ಅವ್ರನ್ನ ಕೇಳಿದ್ರೆ ನನಗೆ ಮಾಹಿತಿ ಇಲ್ಲ, ಇಡಿ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಇರ್ಬೋದು, ಎಲ್ಲ ಮಾಹಿತಿನೂ ಇರಬೇಕು ಅಂತ ಏನಿಲ್ವಲ್ಲ, ಏನಿಲ್ಲ, ಇರ್ಬೋದು, ಇಲ್ದೇನೂ ಇರಬಹುದು. ನಮ್ಗೇನು ಗೊತ್ತು? ಬೆನಿಫಿಟ್ ಆಫ್ ಡೌಟ್ ಗೋಸ್ ಟು ಹೋಮ್ ಮಿನಿಸ್ಟರ್. ಎಸ್. ದೆಹಲಿಯ AI ಶೃಂಗಸಭೆಯಲ್ಲಿ ಪ್ರತಿಭಟನೆ ಮಾಡಿದ್ರಲ್ಲಪ್ಪ ಕಾರ್ಯಕರ್ತರು, ಅದಕ್ಕೆ ಸಂಬಂಧ ಈ ದೆಹಲಿ ಪೊಲೀಸರು ಇದಕ್ಕೆ ಹೋಗಿದ್ದಾರಂತೆ. ಎಲ್ಲಿಗೆ? ಶಿಮ್ಲಾಗೆ. ಯಾರನ್ನೋ ಅರೆಸ್ಟ್ ಮಾಡೋಕ್ಕೆ 4 ಜನನ ಅಲ್ಲೋಗಿ ಪೊಲೀಸರು ಅರೆಸ್ಟು ಮಾಡಿದ್ದಾರೆ. ಅವರು ಯಾವುದೋ ಕಾರ್ಯಕರ್ತನ ಬಂದು CCTV ಇದೆಲ್ಲ ವಶಪಡಿಸ್ಕೊಂಡು ಅವರು ವಾಪಸ್ ಬರೋವಾಗ ದೆಹಲಿ ಪೊಲೀಸ್ನ ಹಿಮಾಚಲ ಪೊಲೀಸರು ಬಾರ್ಡ್ರಲ್ಲಿ ತಡೆದರಂತೆ. ನಮ್ಗೆ ಹೇಳಿದೆ ಹೆಂಗೆ ಬಂದ್ರಿ ಅಂತ. ಹೇಳೇ ಬರಲೇಬೇಕು ಅಂತಲ್ಲ, ಒಂದು ಇನ್ಫಾರ್ಮೇಷನ್ ಕೊಡ್ಬೋದು, ಬೇಕಾದ್ರೆ ಕೊಡಬೇಕು, ಕೊಟ್ಟರೆ ಸೌಜನ್ಯ ಬೆಟರ್. ಅದು ಅಲ್ಲ ಅಂತ. ಆಮೇಲೆ ಅವ್ರನ್ನ ಕರ್ಕೊಂಡೋಗಿ ವಶಪಡಿಸ್ಕೊಂಡು ಠಾಣೆಲೆಲ್ಲ ಕೂರಿಸಿದ್ದಾರೆ 12 ಗಂಟೆ. ದಟ್ ಈಸ್ ನಾನ್ಸೆನ್ಸ್. ಅದು ಅದಾದಮೇಲೆ ಅವ್ರು ನ್ಯಾಯಾಲಯಕ್ಕೆ ಹೋಗಿ ಅವ್ರು ಟ್ರಾನ್ಸಿಟ್ ರಿಮ್ಯಾಂಡ್ ಅಂತ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಅವ್ರು ಟ್ರಾನ್ಸಿಟ್ ರಿಮ್ಯಾಂಡ್ ತೊಗೊಂಡು ಬರ್ತಿದ್ದಿದ್ದೆ ಕಾನೂನು ಪ್ರಕಾರ ಆಗಬೇಕಾಗಿತ್ತು. ಅದು ಅವ್ರು ಸುಮ್ಮನೆ ಪುಕ್ಕಟೆ ಎಲ್ಲಿಗೋ ನುಗ್ಗಿಬಿಟ್ಟು ಯಾರನ್ನ ಹಿಂಗೆ ತಾಕೊಂಬಿಟ್ಟು ಯಾರನ್ನೋ ಜೀಪ್ ಹಾಕೊಂಡು ಇನ್ನೆಲ್ಲಿಗೋ ಕರ್ಕೊಂಡು ಹೋಗ್ಬಿಡೋಕ್ಕಾಗಲ್ಲ. ಹಂಗೆಲ್ಲ ಕರ್ಕೊಂಡೋಗಿ ಲೀಗಲೈಸ್ ಮಾಡಿ ಟ್ರಾನ್ಸಿಟ್ ರಿಮ್ಯಾಂಡ್ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗ್ಬೋದಾಗಿತ್ತು ಸುಲಭವಾಗಿ. ಬಟ್ ಆಮೇಲೆ ಮಾಡಿದ್ದಾರೆ ಆ ಕೆಲಸ ರಾತ್ರಿ. ಬಟ್ ಅವ್ರು ವಾಪಸ್ ಹೋಗೋವಾಗ ಮತ್ತಿಡ್ದು ಹಾಕಿದ್ದಾರೆ ಈ ಹಿಮಾಚಲ್ ಪೊಲೀಸ್ನವರು. ಮತ್ತಿಡ್ದು ಮತ್ತವ್ರನ್ನ 7 ಗಂಟೆ ಕಾಲ ಕೂರಿಸಿ ಬೆಂಡೆತ್ತು ಗಲಾಟೆ ಮಾಡಿದ್ದಾರೆ. ಫೈನಲಿ ಎಲ್ಲ ಸಾಲ್ವ್ ಆಗಿದೆ. ಅದೇನೋ ದಾಖಲೆ ಪಾಕ್ಲೆ ಎಕ್ಸ್ಚೇಂಜ್ ಆಗಿ. ಬಟ್ ಹಿಮಾಚಲ್ ಪೊಲೀಸರು ಒಂದು ತಿಳ್ಕೋಬೇಕು, ಗಲ್ಲಿ ಗಲ್ಲಿ ಮೇ ಶೇರ್ ಹೈ ಅಂದಂಗೆ ನಿಮ್ಮ ಗಲ್ಲಿನಲ್ಲಿ ಶೇರ್ ಇರಬಹುದು, ದಿಲ್ಲಿ ಗಲ್ಲಿಗೆ ಬಂದಾಗ ನಿಮ್ಮನ್ನ ಬೀದಿ ನಾಯಿ ಮಾಡ್ತಾರೆ. ಇವ್ರುವೆ ಅಲ್ಲೂ ಇರುತ್ತಲ್ಲ, ಇವ್ರಿಗೆ ಜಾಗ ಇಲ್ವಾ ಮಾಡೋಕ್ಕೆ? ಹಿಮಾಚಲ್ ಪ್ರದೇಶದವ್ರು ಬರೋದೇ ಇಲ್ವಾ ಡೆಲ್ಲಿಗೆ? ನೀವು
ಬರೋದೇ ಇಲ್ವಾ ನೀವು ಪೊಲೀಸ್ನವರು? ಅಲ್ಲಿಗೆ ಸೀಮಿತನಾ? ಮತ್ತೆ ಎಸ್. ಎಸ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ನಟಿ ರಶ್ಮಿಕಾ ಮಂದಣ್ಣ ಹಾಗೂ ನಟ ವಿಜಯ್ ದೇವರಕೊಂಡ ಅವರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇವತ್ತು ರಾಜಸ್ಥಾನದ ಉದಯಪುರದಲ್ಲಿ ತಾರಾ ಜೋಡಿಯ ಕುಟುಂಬಸ್ಥರು ಮತ್ತು ಆಪ್ತರ ಸಮ್ಮುಖದಲ್ಲಿ ಮದುವೆ ಆಯಿತು. ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನಲ್ಲಿ ಆರ್ತಕ್ಷತೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕನ್ನಡ ಸಿನಿಮಾ ರಂಗದ ಹಲವರು ಕೂಡ ಭಾಗಿಯಾಗ್ತಾರೆ. ತೆಲುಗಿನ ಗೀತಾ ಗೋವಿಂದಂ ಚಿತ್ರದ ಮೂಲಕ ಇವರಿಬ್ಬರು ಕೂಡ ಖ್ಯಾತಿ ಪಡೆದಿದ್ರು. 7 ವರ್ಷದಿಂದ ಪ್ರೀತಿ ಇತ್ತು, ಆದರೆ ಹೇಳ್ಕೊಂಡಿರಲಿಲ್ಲ. ಅಲ್ಲಿ ಒಳ್ಳೆಯದಾಗಲಿ. ಸರಿ, 19ನೇ ತಾರೀಕು ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ತೂರಾಟ ಆಗಿತ್ತು ಬಾಗಲಕೋಟೆಯಲ್ಲಿ. ಹಿಂದೂ ಸಂಘಟನೆಗಳು ಇವತ್ತು ಪ್ರತಿಭಟನೆ ಮಾಡಿದ್ರು. DC ಕಚೇರಿ ಮುಂದೆ ಸಾವಿರಾರು ಕಾರ್ಯಕರ್ತರು, ಹೆಣ್ಣುಮಕ್ಕಳೆಲ್ಲ ಸೇರಿದ್ರು. ಯಾವುದೋ ಪಂಕಾ ಮಸೀದಿ ಅಂತ ಆಡಳಿತ ಮಂಡಳಿ ಸದಸ್ಯರನ್ನು ಬಂಧಿಸಬೇಕು. ನಾನು ಆಡಳಿತ ಮಂಡಳಿ ಸದಸ್ಯರು ಅಂತ ಹೇಳಲ್ಲ, ಅದ್ರದ್ದು ಇನ್ಚಾರ್ಜ್ ಯಾರಿದ್ದಾನೆ ಅವನನ್ನು ಅರೆಸ್ಟ್ ಮಾಡಬೇಕು. ವೈ ಡಿಡ್ ಯು ಅಲೋ ಪೀಪಲ್? ನಂಬರ್ 1. ನಂಬರ್ 2, ಅಲೋ ಮಾಡಿದ್ಮೇಲೆ ಜವಾಬ್ದಾರಿ ನಿಂದು ಅಲ್ಲಿ ಎಸೆದ್ರೆ. ಹೌದು, ಅವ್ರು ಯಾರೋ ಮಾಡ್ಕೊಂಡ್ರು ಅಂತ ಸುಮ್ಮನೆ ಭಾಳ ಸರಳ ಅದು. ಎಲ್ಲೇ ಆದರೂ ಅಲ್ಲ, ಯಾವುದೇ ಭಾಗದಲ್ಲಿ ನಡೆದ್ರೆ ಆಗಲ್ವಾ? ಈಗ ಹೌದು, ಯಾರ್ದೋ ಬಿಲ್ಡಿಂಗ್ ಅಲ್ಲ ಮನೆಯಲ್ಲೋ ಲಿಫ್ಟ್ ಬಿದ್ದೋಗತ್ತೆ, ಯಾರ ಮೇಲೆ ಕೇಸ್ ಹಾಕ್ತೀರಿ? ಮನೆ ಮಾಲೀಕರು ಅಥವಾ ಕಾಂಟ್ರಾಕ್ಟ್ರು ಅಥವಾ ಲಿಫ್ಟ್ ಕಂಪನಿ ಎಲ್ಲರನ್ನೂ ಸೇರಿಸ್ತಾರೆ, ಹಾಕಲ್ವೇ? ಇದು ಅಷ್ಟೇ, ಕೇಸ್ ಹಾಕಿ ಅರೆಸ್ಟ್ ಮಾಡಿ, ಜವಾಬ್ದಾರಿ ಮಾಡಲಿ. ಮತ್ತೆ ಸರಿ, ಆಮೇಲೆ ಧಿಕ್ಕಾರ ಹಾಕಿದ್ರು ಮಾಡಿದ್ದಾರೆ. ಈಗ ನಿಷೇಧಾಜ್ಞೆ ಅಂತ ಇವತ್ತೇನೋ ಬಂಧನೆಲ್ಲ ಮಾಡಿದ್ದಾರೆ, ಅಂಗಡಿಗಳನ್ನೆಲ್ಲ ಬಾಗಿಲಾಕ್ಕೊಂಡು. ಅರವಿಂದ ಬೆಲ್ಲದ್ದು, ಬಾಗಲಕೋಟೆ ಸಂಸದ PC ಗದ್ದಿಗೌಡರು ಅವರೆಲ್ಲ ಭಾಗವಹಿಸಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹಾಗಲ್ಲ, ನೀವು ರಾಜ್ಯ ಸರ್ಕಾರದ ಆಕ್ರೋಶ ಹೊರಹಾಕೋದು ಸರಿ, ಜನರ ಗಮನಕ್ಕೆ ತರ್ತಾ ಹೋಗಿ ಇದನ್ನು ಗ್ರಾಮಗಳಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹೇಗೆ ಕೆಲಸ ಮಾಡ್ತಿದೆ ಏಜೆಂಟರ ರೀತಿ ಒಬ್ಬರಿಗೊಬ್ಬರು ಅಂತ. ತಪ್ಪಿದು, ಹಿಂಗೆ ಮಾಡಬಾರ್ದು, ಇದು ಒಳ್ಳೆಯದಲ್ಲ. ಇದರಿಂದ ಕಿತಾಪತಿಗಳು, ಕಚಡಗಳು, ದ್ರೋಹಿಗಳು, ಸಮಾಜದ್ರೋಹಿಗಳು, ಕಿಡಿಗೇಡಿಗಳು ಇವರಿಗೆಲ್ಲ ಉತ್ತೇಜನ ಕೊಟ್ಟಂಗಾಗತ್ತೆ. ಸ್ಮಾರ್ಟ್ ಕಾರ್ಡ್ ಜಾರಿಗೆ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ರಾಮಲಿಂಗಾರೆಡ್ಡಿಯವರು, ಕಳೆದ ಸಂಪುಟದಲ್ಲೇ ತೀರ್ಮಾನ ಆಗಿತ್ತು, ಶೀಘ್ರದಲ್ಲೇ ಟೆಂಡರ್ ಕರೆಯಲಾಗುತ್ತೆ, ಎಲ್ಲರಿಗೂ ಹಂಚ್ತೀವಿ, ಇದನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಲ್ಲ, 3 ಕೋಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ಲಾನ್ ಇದೆಯಂತೆ. ಸಣ್ಣ ಮಕ್ಕಳಿಗೆ ಕೊಡಲ್ವಂತೆ, ಶಾಲಾ ಮಕ್ಕಳಿಗೆ ಇರುತ್ತಂತೆ. ಸಣ್ಣ ಮಕ್ಕಳು ಅಂದರೆ ವಯಸ್ಸೇನು ಹೇಳಿ? ಇಲ್ಲಿರ ಸಣ್ಣ ಮಕ್ಕಳನ್ನ ನಾವು ಕೇಳಿಬಿಟ್ಟು ತೀರ್ಮಾನ ಮಾಡಿದ್ರೆ ಹೇಗಿರುತ್ತೆ? ಮಂತ್ರಿಗಳೇ, ಮೊಬೈಲ್ ಥರ ಕೇಳಬೇಕು, ನೀವು ಅವ್ರ ಅಭಿಪ್ರಾಯ ಪಡ್ಕೊಳ್ಳಿ, ಇದಕ್ಕೆಲ್ಲ ನೋಡೋಣ ಏನು ಹೇಳ್ತಾರೆ ಅಂತ. ಮಕ್ಕಳು ಬೇಕು ಅಂತಾರೆ, ಸಣ್ಣ ಮಕ್ಕಳು ಕೊಡಲ್ಲ, ಶಾಲಾ ಮಕ್ಕಳಿಗೆ ಇರುತ್ತಂತೆ. ಎಚ್ಚರಿಕೆಯಿಂದ ವಾಹನ ಓಡಿಸದೇ ಇದ್ದರೆ ಅಪಘಾತ ಪ್ರಕರಣ ಕಡಿಮೆ ಆಗಲ್ಲ ಅಂತ ಸಾಹೇಬರು ಹೇಳಿದ್ದಾರೆ. ಅಲ್ಲಿಗೆ ಡ್ರೈವರ್ಗಳ ಮೇಲೆ ಬಿತ್ತರಪ್ಪ, ಹುಷಾರಾಗಿರ್ಬೇಕು. ರಾಜ್ಯಾದ್ಯಂತ ಅದೆಷ್ಟೋ ಬ್ಲ್ಯಾಕ್ ಸ್ಪಾಟ್ ಅಂತೆ. ಆಯಿತು ಸರ್, ಆ ಬ್ಲ್ಯಾಕ್ ಸ್ಪಾಟ್ನೆಲ್ಲ ಕ್ಲೀನಾಗಿ ಪಿಂಕು, ಬ್ಲೂ ಸ್ಪಾಟ್ ಮಾಡಿಬಿಡಿ ಸರ್. ಯಾಕೆ ಸರ್? ಕಲರ್ ಮಾಡಿದ್ರೆ ಏನಾಗುತ್ತೆ? ಚೇಂಜ್ ಆಗುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ ಅಷ್ಟೇ. ಹಂಗಲ್ಲ, ಬ್ಲ್ಯಾಕ್ ಸ್ಪಾಟ್ ಅಂದರೆ ಅದೆಲ್ಲ ಆಕ್ಸಿಡೆಂಟ್ ಆಗೋವಂತಹ ಸಂಭವನೀಯ ಜಾಗಗಳು ಅಂತ ಅವ್ರ ಲೆಕ್ಕಾಚಾರಗಳು. ಬಟ್ ಒಂದು ಐ ಅಕ್ಸೆಪ್ಟ್ ವಿತ್ ಮಿನಿಸ್ಟರ್, ನಾವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಬೇಕು. ರೋಡಿಗೆ ಎಲ್ಲನೂ ರೋಡ್ ಮೇಲೆ ಹಾಕಬಾರ್ದು, ಎಲ್ಲ ಸರಿನೂ ರೋಡ್ ಮೇಲೆ ಹಾಕೋಕ್ಕೆ ಜಾಗನೂ ಇರಲ್ಲ. ನನ್ನ ಪ್ರಕಾರ ನಾವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಬೇಕು. ಗುಂಡು ಹಾಕ್ಬಿಟ್ಟು ಓಡಿಸೋದು, ಹಿಂಗೆ ಇಟ್ಕೊಂಡು ಓಡಿಸೋದು, ಹೆಲ್ಮೆಟ್ ಹಾಕದೇ ಇರೋದು, ಮೊಬೈಲು ಹೆಲ್ಮೆಟ್ಟೇ ಹಾಕದೇ ಬರೋದು, ಅಪ್ರಾಪ್ತರ ಕೈ ಗಾಡಿ ಕೊಡೋದು, ಒನ್ ಮೇಲೆ ಬರುವಂತಹ ವೀರಾದಿ ವೀರ ಶೂರಾದಿ ಶೂರರು, ಅದರಲ್ಲೂ ಫುಟ್ಪಾತಲ್ಲಿ ಹೋಗೋದು, ಫುಟ್ಪಾತಲ್ಲಿ ಹೋಗ್ತಿದ್ದವ್ರು ಹಿಂದೆ ಹೋಗಿ ಹಾರನ್ನು ಹೊಡೆಯುವುದು, ಅದಿನ್ನ ಮಜಾ, ಅದಿನ್ನ ಸೂಪರ್. ಅದು ಅವನನ್ನು ಅಲ್ಲೇ ಹಿಡಿದು ನಿಲ್ಲಿಸ್ಬಿಟ್ಟು ಅವ್ನು ಯಾರ್ಯಾರು ಚಪ್ಪಲಿ ಫ್ರೀ ಕೊಡ್ತೀರಿ ಕೊಡೀಲಿ ಅಂತ ತೆಗೆದುಬಿಟ್ಟು ಹಾಕ್ಬೇಕು ಅನ್ಸುತ್ತೆ ಒಂದೊಂದ್ಸರಿ ನನಗೆ. ಫುಟ್ಪಾತಲ್ಲಿ ಹೋಗಿದ್ದಲ್ದೆ ಪಾಪ ಫುಟ್ಪಾತಲ್ಲಿ ಹೋಗ್ತಿದ್ದವ್ರಿಗೆ ಆರನ್ನು ಬೇರೆ ಹೊಡಿತಾನೆ. ಕೋತಿ ತಗೊಂಬಂದು ಯಾರ್ಯಾರು ಹೋಗ್ತಾರೆ ಎಲ್ಲರೂ ಕೋತಿಗಳು ನೀವು. ಎಸ್.